ನಮಸ್ಕಾರ ನಮ್ಮ ಬಾಸ್ ಅಭಿಮಾನಿಗಳಿಗೆ. ನಾನು ಏನು ಹೇಳೋಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಅಲ್ಲೇ ಸ್ಟಾರ್ಟ್ ಆಗಿದೆ ನಮ್ಮ ಬಾಸ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ನಮ್ಮ ಅಭಿಮಾನಿಗಳು ಅಂದರೆ ನಮ್ಮ ಬಾಸ್ ಅಭಿಮಾನಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಅದಕ್ಕೆಲ್ಲ ನೀವು ಕಿವಿ ಹಾಕ್ಬೇಡಿ. ಬೇಕು ಅಂತಲೇ ಪ್ರಚಾರಕ್ಕೋಸ್ಕರ ಮಾಡ್ತಿರ್ತಾರೆ. ಅವ್ರ ಹೆಸರು ಮರ್ತೋಗಿರುತ್ತಲ್ಲ, ಅದೊಂದು ತಿರ್ಗಾ ನೆನಪಿಸೋಣ ಜನರಿಗೆ ನಾನು ಇದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಿರ್ತಾರೆ. ಅದಕ್ಕೆಲ್ಲ ಕಿವಿ ಹಾಕ್ಕೊಂಡು ನೀವು ಅವರಿಗೆ ತಲೆ ಕೆಡಿಸ್ಕೊಂಡು ಕಮೆಂಟ್ ಹಾಕ್ಕೊಂಡು ತಿರ್ಗಾ ಅವರು ಅದನ್ನು ಸ್ಕ್ರೀನ್ ಶಾಟ್ ತೆಗೆದು ಸ್ಟೇಟಸ್ ಹಾಕೋವಷ್ಟು ನಮಗೆ ಟೈಮ್ ಇಲ್ಲ. ಅವ್ರಿಗೆ ಟೈಮ್ ಇದೆ, ಇರಲಿ ಬಿಟ್ಟಾಕಿ. ಸುಮ್ಮನೆ ನಾವು ಅದಕ್ಕೆ ತಲೆ ಕೆಡಿಸ್ಕೊಂಡು ನಾವು ಅದನ್ನು ದೊಡ್ಡದು ಮಾಡೋದು ಬೇಡ. ಅವ್ರ ಹೆಸರು ಅವ್ರ ಪಬ್ಲಿಸಿಟಿಗೋಸ್ಕರ ಮಾಡ್ತಿರ್ತಾರೆ ಅಷ್ಟೇ. ಒಂದೊಂದು ಕಾಲದಲ್ಲಿ ಅವ್ರು ನಮ್ಮ ಬಾಸ್ನ ಕನ್ನಡ ಇಂಡಸ್ಟ್ರಿಲಿ ಇವ್ರನ್ನ ಯಾರು ಮೀರ್ಸೋಕ್ಕಾಗಲ್ಲ ಅಂದವ್ರು. ಅವರು ನಮ್ಮ ಬಾಸ್ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂದರೆ, ನಮ್ಮ ಬಾಸ್ ಅಭಿಮಾನಿಗಳ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಬೇಕು ಅಂತಲೇ ಮಾಡ್ತಿರ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನಾವು ರಿಯಾಕ್ಟ್ ಮಾಡೋದು ಬೇಡ. ಸಿಲ್ಲಿ ಮ್ಯಾಟ್ರಿಗೆ ಇವೆಲ್ಲ ಸಿಲ್ಲಿ ನಮ್ಮ ಬಾಸ್ ವಿಷಯಕ್ಕೆ. ನಮ್ಮ ಬಾಸ್ಗೆ ಇಂಥ ನಾಯಿಗಳು ಎಷ್ಟೋ ಉದ್ರೋಗಿದ್ದಾವೆ. ನಾಯಿಗಳು ಏನು ಕಿತ್ಕೊಳಕ್ಕಾಗಿಲ್ಲ. ಇವರು ಅಷ್ಟೇನೆ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದ್ದಾರೋ ಅನ್ನೋ ಒಂದೇ ಒಂದು ಇದಕ್ಕೆ ಹಿಂಗೆಲ್ಲ ಮಾಡ್ತಿದ್ದಾರೆ. ಸುಮ್ಮನೆ ನಾವು ರಿಯಾಕ್ಟ್ ಮಾಡಿ ನಾವು ಕೆಟ್ಟವ್ರಾಗೋದು ಬೇಡ. ನಮ್ಮ ಬಾಸ್ ಏನು ಅಂತ ಗೊತ್ತು, ನಾವೇನು ಅಂತ ಗೊತ್ತು, ಪ್ರೀತಿಸೋದು ಕರ್ನಾಟಕಕ್ಕೆ ಗೊತ್ತು ಅವ್ರೇನು ಅಂತ. ಸಾಕಷ್ಟು. ಇಂಥ ನಾಯಿಗಳಿಗೆ ರಿಯಾಕ್ಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಯಾಕೆ ಬೇರೆಯವ್ರ ವಿಷಯ, ಇಂಥವರೆಲ್ಲ ಎಷ್ಟೋ ಮಾಡಿದ್ದಾರೆ. ಅವ್ರಿಗೆಲ್ಲ ಗೊತ್ತಾಗಿದೆ ನಮ್ಮ ಬಾಸ್ದು ಬೆಲೆ ಏನು, ಅವ್ರ ಶಕ್ತಿ ಏನು ಅಂತ ಗೊತ್ತಾಗಿದೆ. ಅವ್ರಿಗೆ ತೋರ್ಸೋಣ, ನಾವು ಹಂಗೆ ಬಿಹೇವ್ ಮಾಡೋಣ. ಯಾಕೆಂದರೆ ನಾವು ಕೆಟ್ಟದಾಗಿ ಬಿಹೇವ್ ಮಾಡೋದು ಬೇಡ. ನಾವು ಒಳ್ಳೆ ರೀತಿಲಿ ಬಿಹೇವ್ ಮಾಡೋಣ. ಒಳ್ಳೆ ರೀತಿಲಿ ಬಿಹೇವ್ ಮಾಡಿ ಅವೇನು ಅಂತ ತೋರಿಸೋಣ. ಅವ್ರೇನಾದ್ರು ಮಾಡ್ಕೊಳ್ಳಿ. ನಮ್ಮ ಮೂವಿ ಬರ್ತಿದೆ ಡೆವಿಲು ನಮ್ಮ ಬಾಸ್ದು, ಅದಕ್ಕೆ ಸಪೋರ್ಟ್ ಮಾಡಿ ನಮಗೆ ಅದನ್ನು ಹಬ್ಬ ಥರ ಆಚರಿಸೋಣ. ನಮ್ಗೆ ಅಷ್ಟೇ ಖುಷಿ ಇರೋದು. ಇಂಥ ನಾಯಿಗಳ ವಿಷಯ ನಮಗೆ ಬೇಡ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಜೈ ಡಿ ಬಾಸ್.